ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 139ನೇ ಎಪಿಸೋಡ್ನಲ್ಲಿ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಕವಿ ಗವೈಗಳವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ತಂದೆ ರೇವಯ್ಯ ವೆಂಕಟಾಪುರ ಮಠ್. ಇವರು ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆ ಎಂಬ ಹಳ್ಳಿಯವರು. ತಾಯಿ ಸಿದ್ದಮ್ಮ. ಇವರು ಹಾವೇರಿ ಜಿಲ್ಲೆಯ ದೇವಗಿರಿ ಎಂಬ ಹಳ್ಳಿಯವರು. ಇವರ ಪುಣ್ಯ ಗರ್ಭದಲ್ಲಿ ಡಾಕ್ಟರ್ ಪುಟ್ಟರಾಜ ಕವಿ ಗವೈಗಳವರು ದಿನಾಂಕ 3/3/1914 ಜನಿಸಿದರು. ನೋಡ್ರಿ, ಪುಟ್ಟರಾಜಗಳವರು 3/3/1914 ಜನಿಸಿದರು. 17/9/2010 ಲಿಂಗೈಕ್ಯರಾದರು. ಅಂದರೆ ಡಾಕ್ಟರ್ ಪುಟ್ಟರಾಜ ಕವಿ ಗವೈಗಳವರು 97 ವರ್ಷ ಬದುಕಿದವರು. ನೋಡ್ರಿ, ಬ್ರಿಟಿಷರ ಕಾಲದಲ್ಲಿ ಜನ್ಮಿಸಿ ಸ್ವತಂತ್ರ ಭಾರತದಲ್ಲಿ ಲಿಂಗೈಕ್ಯರಾದವರು. ಡಾಕ್ಟರ್ ಪುಟ್ಟರಾಜ ಗವೈಗಳವರ ಗುರುಗಳ ಹೆಸರು ಪಂಚಾಕ್ಷರ ಗವೈಗಳವರು. ಡಾಕ್ಟರ್ ಪುಟ್ಟರಾಜರು ಗ್ವಾಲಿಯರ್ ಘರಾನೆಗೆ ಸಂಬಂಧಪಟ್ಟವರು ಮತ್ತು ಸಂಚಾರಿ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿ. ಇನ್ನು ಗುರು ಶಿಷ್ಯರ ವಯಸ್ಸಿನ ಬಗ್ಗೆ ಹಂಗೆ ಕಾಮನ್ ಆಗಿ ಡಿಸ್ಕಷನ್ ಮಾಡಿದರೆ ಪುಟ್ಟರಾಜ ಗವೈಗಳವರು 22 ವರ್ಷ ಸಣ್ಣವರು. ಪಂಚಾಕ್ಷರಿ ಗವೈಗಳವರು 22 ವರ್ಷ ದೊಡ್ಡವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇನ್ನೊಂದು ವಿಶೇಷ ಅಂತಂದರೆ, ಈ ಇಬ್ಬರು ಗುರು ಶಿಷ್ಯರು ಒಂದೇ ಜಿಲ್ಲೆಯವರು, ಹಾವೇರಿ ಜಿಲ್ಲೆ. ನೋಡ್ರಿ, ಪಂಚಾಕ್ಷರಿ ಗವೈಗಳವರು ಹಾನಗಲ್ ತಾಲೂಕಿನ ಕಾಡಶೆಟ್ಟಿ ಎಂಬ ಹಳ್ಳಿ ಒಳಗೆ ಜನಿಸಿದರು. ಪುಟ್ಟರಾಜಗಳವರು ಕೂಡ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆ ಎಂಬ ಹಳ್ಳಿಯಲ್ಲಿ ಇವರು ಜನಿಸಿದರು. ಕಾಡಶೆಟ್ಟಿ ಹಳ್ಳಿ ಮತ್ತು ದೇವರ ಹೊಸಪೇಟೆ ಭಾಳ ಮಾಡಿ ಒಂದು 20-25 ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸ್ ಅದ. ಅಲ್ಲೇ ಗುರುಗಳು ಹುಟ್ಟಿದ್ದಾರೆ, ಅಲ್ಲೇ ಶಿಷ್ಯರು ಹುಟ್ಟಿದ್ದಾರೆ. ಆದರೆ ಅವ್ರು ಗುರು ಆಗ್ತಾರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಇವರು ಶಿಷ್ಯರು ಆಗ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಅವ್ರ ಜೀವನ ಅವ್ರ ಪಾಡಿ ಬಂದದ, ಇವ್ರ ಜೀವನ ಇವ್ರ ಪಾಡಿ ಬಂದದ. ಅಂತೂ ಕೊನೆಗೆ ಅವರು ಗುರು ಶಿಷ್ಯರಾದರು. ನೋಡ್ರಿ, ಇವರಿಗೆ ನಾನು ಪಂಚಾಕ್ಷರಜವ್ರು ನನ್ನ ಗುರು ಆಗ್ತಾರಂತ ಇವ್ರಿಗೆ ಗೊತ್ತೇ ಇಲ್ಲ. ಹಿಂಗ್ಯಾಕಂತ ಕೇಳಿದ್ರೆ ಹಂಗರಿ ಅಂತ ಹೇಳ್ಬೇಕಾಗತ್ತೆ ನಾವು. ಯಾಕಂದ್ರೆ ಇದೆಲ್ಲ ದೇವರ ಆಟ ರೀ, ನಮ್ಮ ಆಟಲ್ಲ. ಇದು ಪ್ರತಿಯೊಂದು ದೇವರ ಆಟ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆ ಒಳಗೆ ನಮ್ಮ ಡಾಕ್ಟರ್ ಪುಟ್ಟರಾಜ ಕವಿ ಗವೈಗಳವರ ವ್ಯಕ್ತಿತ್ವ ಏನಪ್ಪ ಅಂತಂದರೆ, ಅವರು ದಕ್ಷಿಣ ಭಾರತದ ಒಬ್ಬ ಸಂಗೀತ ದಿಗ್ಗಜ, ಸಂಗೀತಜ್ಞ, ಸಂಗೀತದಲ್ಲಿ ಬರಹಗಾರ, 3 ಹೊತ್ತು ಲಿಂಗ ಪೂಜೆಯನ್ನು ಮಾಡುವವರು, ಸನ್ಯಾಸಿ, ಪವಾಡ ಪುರುಷರು, ತ್ರಿವಿಧ ದಾಸೋಹ ಮೂರ್ತಿಗಳು, ದೇಶಭಕ್ತ, ಖಾದಿದಾರಿ, 20ನೇ ಶತಮಾನದ ಸಂಗೀತದ ಪರಂ ಜ್ಯೋತಿ, ಶಿಷ್ಯ ಪ್ರೇಮಿ, ಸಾವಿರಾರು ತುಲಾಭಾರಗಳನ್ನು ಹೊಂದಿದವರು, ಅಗಣಿತ ಪ್ರಶಸ್ತಿ ಸನ್ಮಾನಗಳನ್ನು ಕೂಡ ಹೊಂದಿದವರು ಮತ್ತು ವೀರೇಶ್ವರ ಪುಣ್ಯಾಶ್ರಮದ ಉತ್ತರಾಧಿಕಾರಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಡಾಕ್ಟರ್ ಪುಟ್ಟರಾಜ ಗವೈಗಳವರ ಸಾಧನೆ ಏನಪ್ಪ ಅಂತಂದರೆ, ಅವರೊಬ್ಬ ಸಂಗೀತಜ್ಞ, ಸಂಗೀತ ಬಗ್ಗೆ ಚಿಂತನೆ ಮಂಥನ ಮಾಡುವಂಥವರು, ಸಂಗೀತದ ಬಗ್ಗೆ ಬರೆಯುವಂಥವರು, ಮಂದ್ರ ಸಪ್ತಕ್, ಮಧ್ಯ ಸಪ್ತಕ್, ತಾರ್ ಸಪ್ತಕದಲ್ಲಿ ಸರಳವಾಗಿ ಹಾಡುವಂಥವರು, ಅಮರ ಗಾಯಕರು, ದನಿ ಒರಿಯದ ಗಾಯಕರು, ಕಂಚಿನ ಕಂಠ ಹೊಂದಿದವರು, ಶಾಸ್ತ್ರದಲ್ಲಿ ಪಾಂಡಿತ್ಯ, ಕಲೆಯಲ್ಲಿ ಲಾಲಿತ್ಯ, ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡವರು, ತರಾನ, ಟುಮರಿ, ಖ್ಯಾಲ್, ಭಕ್ತಿ ಸಂಗೀತ, ಹಾರ್ಮೋನಿ, ವಯಲಿನ್, ತಬಲಾ, ವೀಣಾ, ಕೀರ್ತನೆ, ಪುರಾಣ, ನಾಟಕ, ತ್ರಿಭಾಷಾ ಪಂಡಿತರು, ಸಾವಿರಾರು ಚೀಜ್ಗಳನ್ನು ಬರೆದವರು, 20ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದವರು, 15ಕ್ಕೂ ಹೆಚ್ಚು ಪುರಾಣಗಳನ್ನು ಬರೆದವರು, 8 ಚರಿತ್ರೆಗಳನ್ನು ಬರೆದವರು, ಬ್ರೈಲ್ ಲಿಪಿಯಲ್ಲಿ ಭಗವದ್ಗೀತೆ ಮತ್ತು ಉಪನಿಷತ್ತುಗಳನ್ನು ಬರೆದವರು, ಯೋಗಾಸನ ಮಾಡುವವರು. ಈ ಎಲ್ಲ ಸಂಗಮವೇ ಡಾಕ್ಟರ್ ಪುಟ್ಟರಾಜ ಕವಿ ಗವೈಗಳವರು ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಜನ ಅಥವಾ ಭಕ್ತರು ಅಥವಾ ಶಿಷ್ಯರು ಪುಟ್ಟರಾಜಗಳವ್ರು ಏನಂತ ಕರೀತಾರಪ್ಪ ಅಂದರೆ, ಡಾಕ್ಟರ್ ಪುಟ್ಟರಾಜ ಗವೈಗಳವರು ನಡೆದಾಡುವ ಸಂಗೀತ ವಿಶ್ವವಿದ್ಯಾಲಯ ಮತ್ತು ನಡೆದಾಡುವ ದೇವರು ಅಂತ ಕರೆಯುತ್ತಾರೆ. ಇನ್ನೊಂದು ಹೇಳಬೇಕು ಅಂತಂದರೆ, ಡಾಕ್ಟರ್ ಪುಟ್ಟರಾಜರ
ಸ್ವರಜ್ಞಾನ ರಕ್ತ ಕಣಗಳಲ್ಲಿ ನರನಾಡಿಗಳಲ್ಲಿ ಆವರಿಸಿ ಸ್ವರದೇಹಿಯಾಗಿರುವರು. ಸ್ವರ ಅವರಿಟ್ಟ ಅಡಿತಳದಲ್ಲಿ ಶ್ವಾಸೋಚ್ಛ್ವಾಸದ ಆರೋಹ ಮತ್ತು ಅವರೋಹ, ಬೀಸುವ ತೋಳು ಲಯದಲ್ಲಿ. ಇವರ ಶರೀರ ಚಲನೆಯೇ ಸಂಗೀತ ದೇಗುಲ, ಸಂಗೀತಾಲಯ ಅನ್ನುವಂಥ ವರ್ಣನೆ ಕೂಡ ನಾವು ಪುಟ್ಟರಾಜುಗಳವ್ರ ಬಗ್ಗೆ ಮಾಡ್ತೀವಿ. ನೋಡ್ರಿ, ಡಾಕ್ಟರ್ ಪುಟ್ಟರಾಜ್ ಕವಿ ಗವೈಗಳವರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲಿ ಹಾಡಿ ಮಿಂಚಿ ಮೆರೆದಿದ್ದಾರೆ ಮತ್ತು ಬೆಳೆದಿದ್ದಾರೆ. ಸಮಾಜದಲ್ಲಿ ಗೌರವ, ಸನ್ಮಾನ, ಸತ್ಕಾರ, ಪ್ರಶಸ್ತಿ ಹಾಗೂ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಪುಟ್ಟರಾಜುಗಳವರ ಶಿಷ್ಯರು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಜೂನಿಯರ್ ಕಾಲೇಜ್, ಸೀನಿಯರ್ ಕಾಲೇಜ್ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಂಗೀತದ ಸೇವೆಯನ್ನು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಆಕಾಶವಾಣಿ ಮತ್ತು ಟಿವಿಯಲ್ಲಿ, ದೂರದರ್ಶನದಲ್ಲಿ ಕೂಡ ಸಂಗೀತದ ಸೇವೆಯನ್ನು ಮಾಡುತ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಇನ್ನು ಕೆಲವೊಂದು ಆಶ್ರಮದ ಬಗ್ಗೆ ವಿಚಾರ ಮಾಡಿದಾಗ ಪುಟ್ಟರಾಜುಗಳವರು ಹೇಳ್ತಾರೆ, ಆಶ್ರಮ ಬಗ್ಗೆ ಏನು ಹೇಳ್ತಾರಪ್ಪ ಅಂತಂದರೆ, ಆಶ್ರಮದಲ್ಲಿ ನಿಸ್ವಾರ್ಥದಿಂದ ದುಡಿಯಿರಿ. ಇದು ಪುಟ್ಟರಾಜುಗಳವರು ಸ್ವತಃ ಹೇಳಿದ್ದು. ಏನಪ್ಪ ಅಂದರೆ, ಆಶ್ರಮದಲ್ಲಿ ನಿಸ್ವಾರ್ಥದಿಂದ ದುಡಿಯಿರಿ, ನನ್ನ ಗುರುಗಳು ನಿಮ್ಮನ್ನು ಎಂದೂ ಕೈ ಬಿಡೋದಿಲ್ಲ. ಅಂದರೆ ಪಂಚಾಕ್ಷರಿಗಳವರು ಎಂದೂ ಕೈ ಬಿಡೋದಿಲ್ಲ ಅನ್ನುವಂಥ ಮಾತು ಹೇಳಿದರು. ಎರಡನೇದು ಏನು ಹೇಳಿದ್ರಪ್ಪ ಅಂತಂದರೆ, ಈ ಆಶ್ರಮ ನಂದೂ ಅಲ್ಲ, ಈ ಆಶ್ರಮ ನಿಮ್ಮದೂ ಅಲ್ಲ. ನೋಡ್ರಿ ಫಿಲಾಸಫಿ ಹೆಂಗದ ನಮ್ಮ ಪುಟ್ಟರಾಜ್ ಗವಾಯಿಗಳವ್ರದ್ದು. ಈ ಆಶ್ರಮ ನಂದೂ ಅಲ್ಲ, ನಿಮ್ಮದೂ ಅಲ್ಲ. ಹಂಗಾರೆ ಯಾರ್ದು ಅಂತ ಬಂದಾಗ, ಯಾರು ಈ ಆಶ್ರಮದ ಬಗ್ಗೆ ಒಳ್ಳೆಯದನ್ನು ಬಯಸ್ತಾರೋ ಅವ್ರದ್ದು ಈ ಆಶ್ರಮ. ಭಾಳ ದೊಡ್ಡ ಫಿಲಾಸಫಿ ಅದ ರೀ ಅಜ್ಜರು ಮಾತಾಡೋದ್ರಲ್ಲಿ. ಅಲ್ಲಿ ಮೂರನೇದ್ದು, ಈ ಆಶ್ರಮದಲ್ಲಿ ಯಾರು ಏನು ಮಾಡ್ತಾರೋ ಅದನ್ನು ಅವರು ಉಂಡು ಹೋಗುತ್ತಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದ, ಕೆಟ್ಟ ಮಾಡಿದ್ರೆ ಹಾಳಾಗಿ ಹೋಗ್ತದೆ ಅನ್ನುವಂಥ ಮಾತನ್ನು ನಮ್ಮ ಪುಟ್ಟರಾಜುಗಳವರು ಸ್ವತಃ ಹೇಳಿದ್ದನ್ನು ನಮಗೆ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಇನ್ನು ಪುಟ್ಟರಾಜುಗಳವರು ಹೆಂಗೆ ಬಂದರು, ಆಮೇಲೆ ಅವರ ಸಣ್ಣತಾಗಿ ಹೆಂಗೆ ಆಯಿತು ಅನ್ನೋದನ್ನು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ರೇವಯ್ಯ ಮತ್ತು ಸಿದ್ದಮ್ಮ ನಮ್ಮ ಪುಟ್ಟರಾಜುಗಳವರಿಗೆ ಜನ್ಮವನ್ನು ಕೊಟ್ಟರು. ಆವಾಗ ಅವರಿಗೆ ಕಣ್ಣುಗಳು ಇದ್ದವು. ಅಂದರೆ ವಿದ್ಯಾರ್ಥಿಗಳೇ, ಪುಟ್ಟರಾಜುಗಳವರು ಹುಟ್ಟ ಕುರುಡರಲ್ಲ, ಅವ್ರಿಗೆ ಕಣ್ಣು ಇದ್ದವು. ಎಲ್ಲಿ ತನಕ ಇದ್ದು 3 ವರ್ಷ ಅಥವಾ 4 ವರ್ಷದ ತನಕ ಅವ್ರಿಗೆ ಕಣ್ಣುಗಳಿದ್ದವು. ಅವಾಗ ಏನಾಯ್ತಪ್ಪ ಅಂತಂದರೆ, ಅವ್ರ ಫ್ಯಾಮಿಲಿ ಭಾಳ ಸುಖವಾಗೇ ಇತ್ತು. ಬಡತನ ಫ್ಯಾಮಿಲಿ, ಪುಟ್ಟರಾಜುಗಳವ್ರದ್ದು ಬಡತನ ಫ್ಯಾಮಿಲಿ. ಅಲ್ಲಿ ಏನಾಯ್ತಪ್ಪ ಅಂತಂದರೆ, ಹುಡುಗರ ಜೊತೆ, ಪುಟ್ಟರಾಜುಗಳ ಜೊತೆ ತಂದೆ ತಾಯಿ ಭಾಳ ಸುಖವಾಗಿ ಚೆಂದಾಗೆ ಇದ್ದರು. ಮುಂದೆ ಆ ಇಡೀ ಊರಿಗೇನ ಏನು ಕಣ್ಣು ಬೇನೆ ತಗಲ್ತು. ಆ ಕಣ್ಣು ಬೇನೆ ತಗಲ್ದಾಗ ಆ ಕಣ್ಣು ಬೇನೆ ಕೂಡ ಪುಟ್ಟರಾಜ್ ಗವಾಯಿಗಳವ್ರ ಕಣ್ಣಿಗೆ ತಗಲ್ತು. ಆಮೇಲೆ ಎಲ್ಲರೂ ಆರಾಮಾದರು, ಆದ್ರೆ ಪುಟ್ಟರಾಜುಗಳವ್ರು ಒಬ್ಬರೇ ಆರಾಮಾಗಲಿಲ್ಲ. ತಾಯಿ ಸಿದ್ದಮ್ಮನಿಗೆ ಸಂಕಟ ಶುರು ಆಯಿತು. ಎಲ್ಲರೂ ಆರಾಮಾದ್ರು, ನನ್ನ ಮಗ ಯಾಕೆ ಆರಾಮಾಗಲಿಲ್ಲ ಅಂಥೇಳಿ ಅವಳಿಗೆ ಹೊಟ್ಟೆಬೇನೆ ಶುರು ಆಯಿತು. 10 ದಿನ ಹೋಯ್ತು, 20 ದಿನ ಹೋಯ್ತು, ಅವಳಿಗೆ ಎದೆ ಡಬಡವ ಅನ್ಲಿಕ್ಕೆ ಶುರು ಆಯಿತು ಸಿದ್ದಮ್ಮಳಿಗೆ. ಕೊನೆಗೆ ಏನಪ್ಪ ಅಂತಾರೆ, ಅವ್ರ ಮನೆ ಮುಂದೆ ದುರ್ಗಮುರುಗಿ ಅವರು ಬಂದರು. ದುರ್ಗಮುರುಗಿ ಆ ದೇವಿ ಗುಡಿಯನ್ನು ಅಂಗಳದಾಗಿಟ್ಟರು. ಆಮೇಲೆ ಕೈಯಲ್ಲಿ ಬಾರ್ಕೋಲ, ಒಂದು ಕಡೆ ಗಂಟಿ ತೊಗೊಂಡು ಬಾರಿಸ್ಕೊಂತ ಮೈಗೆಲ್ಲ ಆತ ಬಾರ್ಕೋಲೆ ಹೊಡ್ಕೊಂತಿದ್ದ. ಆವಾಗ ಆ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳೆಲ್ಲರೂ ಏನಪ್ಪ ಮರದೊಳಗೆ ಅಕ್ಕಿ ಗಿಕ್ಕಿ ತಂದು ಆ ದೇವಿ ಮುಂದಿಟ್ಟು ತಮಗೇನು ಬೇಕೋ ಬೇಡ್ಕೊಂತಿದ್ರು. ಆ ಹಿನ್ನೆಲೆ ಒಳಗೆ ನಮ್ಮ ಸಿದ್ದಮ್ಮ ತಾಯಿ ಪುಟ್ಟರಾಜ್ ಗವಾಯಿಗಳನ್ನ ಬಗಲಲ್ಲಿ ಹಿಡ್ಕೊಂಡು ಬಂದರು. ಬಂದಾಗ ಆ ದುರ್ಗಮುರುಗಿ ಗಂಟಿ ಬಾರಿಸವ ಪುಟ್ಟರಾಜ್ ಗವಾಯಿಗಳವ್ರ ಸಮೀಪ ಬಂದು ಗಂಟಿ ಬಾರಿಸಿದ. ಗಂಟಿ ಬಾರಿಸಿದ ಪುಟ್ಟರಾಜುಗಳವ್ರು ಹೆದರಿ ಕಣ್ಣು ತೆಗೆದು ಕಣ್ಣು ಮುಚ್ಚಿದ್ರು. ಆ ಕಣ್ಣು ತೆಗೆದು ಕಣ್ಣು ಮುಚ್ಚರೊಳಗೆ ಮುಂದಿರುವಂಥ ಜನ ಮತ್ತು ಸಿದ್ದಮ್ಮ ಪುಟ್ಟರಾಜ್ ಗವಾಯಿಗಳವರ ಕಣ್ಣುಗಳನ್ನು ನೋಡಿದರು. ಆವಾಗ ಪುಟ್ಟರಾಜುಗಳವರ ಕಣ್ಣು ಬೆಳಗಾಗಿದ್ದು. ಅಂದರೆ ಪುಟ್ಟರಾಜುಗಳವರಿಗೆ ಕಣ್ಣು ಕಾಣೋದಿಲ್ಲ ಶಾಶ್ವತವಾಗಿ ಅನ್ನೋದು ಅಲ್ಲಿ ಮುಂದಿದ್ದವರಿಗೂ ಗೊತ್ತಾಯ್ತು, ಸ್ವತಃ ತಾಯಿ ಸಿದ್ದಮ್ಮನಿಗೂ ಗೊತ್ತಾಯ್ತು. ಅಂದರೆ ಅವಳಿಗೆ ಸಿಡಿಲು ಬಡ್ದಂಗೆ ಆಯ್ತು. ಅವಳಿಗೆ ನನ್ನ ಮಗನಿಗೆ ಕಣ್ಣು ಹೋಗಿಬಿಟ್ಟವಲ್ಲಪ್ಪ ಅಂಥೇಳಿ ಅದಕ್ಕೆ ಅವಳಿಗೆ ಭಾಳ ತ್ರಾಸ ಮಾಡಿಕೊಂಡ್ಲು. ಮುಂದೆ ಈ ಸುದ್ದಿ ತಂದೆ ರೇವಯ್ಯನಿಗೆ ಅದು ಗೊತ್ತಾಯಿತು.
ಎಷ್ಟೇ ಮಾಡಿದ್ರು ತಂದಲ್ರಿ ಮಗನ ಫ್ಯೂಚರ್ ಹೆಂಗೆ, ಮುಂದೆ ಅವನ ಗತಿ ಏನು, ಮುಂದೆ ಏನು ಅವನ ಜೀವನ ಅಂಥೇಳಿ ಅವನ ಬಗ್ಗೆ ವಿಚಾರ ಹಗಲು ರಾತ್ರಿ ಮಾಡಿ ಮಾಡಿ ಹೊಟ್ಟೆಬ್ಯಾನಿ ಹಿಡ್ಕೊಂಡು ಅದರಲ್ಲೇ ಅವರು ತೀರಿಕೊಂಡ್ರು. ಯಾರು? ಪುಟ್ಟರಾಜುಗಳವರ ತಂದೆಯವರು ರೇವಯ್ಯ. ಆಮೇಲೆ ಅವ್ರು ತೀರ್ಕೊಂಡ ನಂತರ ಏನು ಮಾಡಬೇಕು? ಅವಾಗ ತಾಯಿ ಮಗ ಅಷ್ಟೇ ಉಳಿದ್ರಲ್ಲ. ಅವಾಗ ಅವರ ಸೋದರ ಮಾವ ಚಂದ್ರಶೇಖರ ದೇವರ ಹೊಸಪೇಟೆಗೆ ಬಂದು ತಾಯಿನ ಮತ್ತು ಮಗನ ಕರ್ಕೊಂಡು ದೇವಗಿರಿಗೆ ಹೋದರು. ಆ ತದನಂತರ ದೇವಗಿರಿಯಲ್ಲಿ ಸೋದರ ಮಾವನ ಮನೆಯಲ್ಲೇ ಇವರ ಸಂಗೀತ ಪಾಠ ಅವ ಇವೆಲ್ಲ ಶುರು ಆದವು. ಆವಾಗ ಇವರು ಹೊರಗಡೆ ಹೋದಾಗ ಅಲ್ಲಿ ಹಾರ್ಮೋನಿಯಂ ಇತ್ತು. ಆ ಹಾರ್ಮೋನಿಯಂ ತೊಗೊಂಡು ಅವರಲ್ಲಿ ಆಗಲೇ ಸಂಗೀತ ಜಾಗೃತಿ ಅವರ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಪುಟ್ಟರಾಜ ಗವಾಯಿಗಳವರಿಗೆ ಅವ್ರು ಆಗಲೇ ಬಾರಿಸ್ಲಿಕ್ಕೆ ಶುರು ಮಾಡಿದರು ಹಾರ್ಮೋನಿಯಮ. ಆವಾಗ ಆಜುಬಾಜು ಮನೆ ಆಜುಬಾಜು ಇದ್ದವರು ಎಷ್ಟು ಚಂದ ಬಾರಿಸಾಗ್ತಾರಲ್ಲ ಅಂಥೇಳಿ ಮನೆ ಮುಂದೆಲ್ಲರೂ ಬಂದು ಕುಂತು ಆ ಪುಟ್ಟರಾಜ ಗವಾಯಿಗಳವ್ರು ಬಾರಿಸುವಂಥ ಹಾರ್ಮೋನಿಯಮನ್ನು ಕೇಳ್ಕೊತ ಕುಂತರು. ಆವಾಗ ಅವ್ರ ಮಾವ ಹೊಲದಿಂದ ಬಂದಾಗ ಅದನ್ನು ನೋಡಿದ. ಇವರೆಲ್ಲರೂ ಯಾಕೆ ಕುಂತಾರಪ್ಪ ಅಂತೇಳಿ ವಿಚಾರ ಮಾಡಿದಾಗ ಏನು ಚಂದ ಬಾರಿಸನ್ರಿ ಆ ಹುಡುಗ, ಭಾಳ ಚಲೋ ಬಾರಿಸನ್ರಿ ಅಂತೇಳಿ ಹೇಳಿಕ್ಕೆ ಶುರು ಮಾಡಿದರು. ಅಲ್ಲಿ ಇವರು ಸೋದರ ಮಾವ ಚಂದ್ರಶೇಖರ್ ಅವರು ಪುಟ್ಟರಾಜ ಗವಾಯಿಗಳವ್ರು ಬಾರಿಸೋದ್ನಾಗ ಅವ್ರ ಮುಂದೆ ಕುಂತು ಅವರು ಬಾರಿಸುವಂಥ ಕೈ ಬೆರಳನ್ನು ಎಲ್ಲ ನೋಡಿ ಅವರಿಗೆ ಭಾಳ ಆಶ್ಚರ್ಯ ಆಯಿತು, ಖುಷಿ ಆಯಿತು. ಅದಕ್ಕೆ ಅವ್ರು ಅವಾಗ ಡಿಸೈಡ್ ಮಾಡಿದರು ಈ ವ್ಯಕ್ತಿನ ಮನೆಯಲ್ಲಿ ಇಟ್ಕೊಳ್ಳಂಗಿಲ್ಲ, ಇವರಿಗೆ ಹೆಚ್ಚಿನ ಟ್ರೈನಿಂಗ್ ನಾವು ಕೊಡಬೇಕು ಅಂತೇಳಿ ವಿಚಾರ ಮಾಡಿ ಇವರೇ ನನ್ನ ಮನೆ ಜ್ಯೋತಿ ಹಸ್ತಾನ ಈ ಹುಡುಗ ಅಂತ ತಿಳ್ಕೊಂಡು ಆವಾಗ ಆ ಹುಡುಗನ ಬಗಲಾಗಿ ಎತ್ಕೊಂಡು ಅವರು ಸೀದಾ ನಮ್ಮ ಪಂಚಾಕ್ಷರ ಗವಾಯಿಗಳವ್ರ ಹತ್ರ ಬಂದು ಅವ್ರಿಗೆ ನಮ್ಮ ಪುಟ್ಟರಾಜ ಗವಾಯಿಗಳನ್ನು ಅರ್ಪಿಸಿದರು. ಆವಾಗ ಅದು ಪ್ರಥಮ ಪಂಚಾಕ್ಷರ ಮತ್ತು ಪುಟ್ಟರಾಜ ಗವಾಯಿಗಳವರ ಭೇಟಿ ಆದಾಗ ನಮ್ಮ ಪುಟ್ಟರಾಜ ಗವಾಯಿಗಳವರಿಗೆ ಕೇವಲ 8 ವರ್ಷ ಮಾತ್ರ. ಓಕೆ. ಆಮೇಲೆ ಪುಟ್ಟರಾಜ ಗವಾಯಿಗಳವರು ಮತ್ತು ಪಂಚಾಕ್ಷರ ಗವಾಯಿಗಳವರು ಅವರಿಬ್ಬರ ನಡುವೆ ಬಾಂಧವ್ಯ ಹೆಂಗಿತ್ತು, ಆ ಗುರು ಶಿಷ್ಯರು ಹೆಂಗಿದ್ರಪ್ಪ ಅಂತಂದರೆ ಅದನ್ನು ಕಂಪೇರ್ ಮಾಡಿ ಹೇಳಬೇಕಂದ್ರೆ ಸ್ವಾಮಿ ವಿವೇಕಾನಂದ ಮತ್ತು ಪರಮಹಂಸ ಅವ್ರು ಹೆಂಗೆ ಗುರು ಶಿಷ್ಯರಿದ್ರಲ್ಲ ಅದೇ ರಿಲೇಷನ್ನ ನಮ್ಮ ಗುರು ಪಂಚಾಕ್ಷರ ಮತ್ತು ಗುರು ಪುಟ್ಟರಾಜರಲ್ಲಿ ನಾವು ನೋಡ್ತೀವಿ. ಮುಂದೆ ಅಲ್ಲಿ ಪುಟ್ಟರಾಜ ಗವಾಯಿಗಳವರು ನಮ್ಮ ಪಂಚಾಕ್ಷರ ಗವಾಯಿಗಳವರ ಸಾನ್ನಿಧ್ಯವೊಳಗೆ ಹೋದಾಗ ಅವ್ರ ಜೊತೆ ಸಂಚಾರಿ ಸಂಗೀತ ಪಾಠಶಾಲೆ ಎಲ್ಲ ವಿದ್ಯೆಗಳನ್ನು ಕಲಿತು ಅವ್ರ ಜೊತೆ ಒಂದು ಊರಿಂದ ಮತ್ತೊಂದು ಊರಿಗೆ ಅಡ್ಡಾಡ್ತಾ ಹೋಗ್ತಾ ಇದ್ರು. ಒಂದು ಟೈಮ್ ಕೂಡಿ ಬಂತು. ಅದು ಯಾವ ಟೈಮ್ಪ ಅಂದರೆ ನಮ್ಮ ಪಂಚಾಕ್ಷರಜವರು ಕರೆದು, ಇಲ್ಲಪ್ಪ ನೀನು ಈ ಆಶ್ರಮದ ಏನು ಉತ್ತರಾಧಿಕಾರಿ ಆಗು ಅಂಥೇಳಿ ಅವನಿಗೆ ಅಧಿಕಾರ ಎಲ್ಲ ಕೊಟ್ಟು ನೀ ಮಾಡೋದು ಅಷ್ಟ ಮಾಡು, ಉಳಿಕಿದೆಲ್ಲ ನಾನು ನೋಡ್ಕೊತೀನಿ ಅಂಥೇಳಿ ಪಂಚಾಕ್ಷರಜವ್ರು ಹೇಳಿ ಅವ್ರಿಗೆ ಒಪ್ಪಿಸಿ ಅವ್ರನ್ನ ಉತ್ತರಾಧಿಕಾರಿ ಮಾಡಿದರು. ತದನಂತರ ನಮ್ಮ ಪುಟ್ಟರಾಜ ಗವಾಯಿಗಳವರು ಗುರುಗಳು ಹಾಕಿಕೊಟ್ಟ ದಾರಿ ಮೇಲೆ ಅವರ ಉಪದೇಶದ ಮೇಲೆ ತಮ್ಮ ಶಿಷ್ಯ ಬಳಗಕ್ಕೆ ಹಗಲು ರಾತ್ರಿ ಅವರು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ದುಡಿದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅಲ್ಲಿ ಉಳಿದೆಲ್ಲ ನಾಟಕ, ಆಮೇಲೆ ಕೀರ್ತನೆ ಇವೆಲ್ಲ ಮುಂತಾದ ಅಭ್ಯಾಸಗಳನ್ನು ವಿದ್ಯಾರ್ಥಿಗಳಿಗೆ ಹೌದನ್ನು ಹೇಳಿ ಅವ್ರನ್ನ ಏನಪ್ಪ ಒಬ್ಬ ಸಂಗೀತದಲ್ಲಿ ವೀರೇಶ್ವರ ಪುಣ್ಯಾಶ್ರಮವನ್ನು ಮುಂದುವರಿಸ್ಕೊಂಡು ಹೊಂಟರು ನಮ್ಮ ಪುಟ್ಟರಾಜ ಕವಿ ಗವಾಯಿಗಳವರು. ಆಮೇಲೆ ಮುಂದೆ ಎಷ್ಟೋ ದಿನ ದಾಟಿದ ನಂತರ ಪುಟ್ಟರಾಜ ಗವಾಯಿಗಳವರಿಗೆ ನಿಮೋನಿಯಾ ಅನ್ನುವಂಥ ಒಂದು ರೋಗ ಅವರಲ್ಲಿ ತಗಲ್ತು. ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಬೆಳಗಾವಿ ಹಾಸ್ಪಿಟ್ಲ್ KLಗೆ ಹಾಕಿದ್ವಿ. ಅಲ್ಲಿ ಅವರು ಏನು ಟ್ರೀಟ್ಮೆಂಟ್ ಮಾಡಬೇಕು ಮಾಡಿದರು, ಆದರೂ ಕೂಡ ಅವ್ರ ಕಡೆ ಆಗಲಿಲ್ಲ. ಅವ್ರನ್ನ ಮತ್ತೆ ಹೊಳ್ಳಿ ನಾವು ಆಶ್ರಮಕ್ಕೆ ಕರ್ಕೊಂಡು ಬಂದ್ವಿ. ಆಶ್ರಮದಲ್ಲಿ ಏನಪ್ಪ ಒಂದು 8 ದಿನ ಅವರು ನಿಮೋನಿಯಾ ಇದರಲ್ಲೇ ತಮ್ಮ ಜೀವನ ಸಾಗಿಸ್ತಾ ಇದ್ರು. ಕೊನೆಗೆ ಏನಾಯ್ತಪ್ಪ ಅಂತಂದರೆ ದಿನಾಂಕ 17/9/2010 ಶುಕ್ರವಾರ 12:12 ಸುಮಾರು ಅವರು ಏನಪ್ಪ ಅಂತಾರೆ ಲಿಂಗೈಕ್ಯರಾದರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇಂಥ ಮಹಾನ್ ವ್ಯಕ್ತಿ ಏನಪ್ಪ ಅಂತಂದ್ರೆ ಸಾವಿರಾರು ಶಿಷ್ಯರನ್ನು ಇಡೀ ಭಾರತದ ತುಂಬ ಹರಡಿದ್ದಾರೆ. ಆಮೇಲೆ ಸಂಗೀತದ ಸೇವೆಯನ್ನು ನಮ್ಮ ಪುಟ್ಟರಾಜವರು ಹೌದನ್ನು ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ ನಮ್ಮ ಪುಟ್ಟರಾಜ ಕವಿ ಗವಾಯಿಗಳವರು ಮಾಡಿದ ಸಂಗೀತ ಸೇವೆ ನೋಡಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಬೇಕಂತೇಳಿ ನಾನು ಈ ಮೂಲಕ ಅವರಲ್ಲಿ ಕೇಳ್ತಾ ಇದ್ದೇನೆ. ಹಿಂಗೆ ಏನಪ್ಪ ಅಂತಂದರೆ ನಮ್ಮ ಪುಟ್ಟರಾಜ ಗವಾಯಿಗಳವರ ಜೀವನ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸಲುವಾಗಿ ಸಂಕ್ಷಿಪ್ತದೊಳಗೆ ನಮ್ಮ ಪುಟ್ಟರಾಜ ಗವಾಯಿಗಳವರ ಜೀವನ ಚರಿತ್ರೆಯನ್ನು ಹೇಳಿದ್ದೇನೆ. ಅದಕ್ಕೆ ನಿಮ್ಗೆ ಇದು ಲೈಕ್ ಆಗಿತ್ತು ಅಂತಂದರೆ
ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಥವಾ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.